ಎಸ್ ಗೈಸ್ ಬಂದ್ವಿ ರಾಜಗೋಪುರದಲ್ಲಿ ಇವಾಗ ದೀಪ ಹಚ್ಚಿಬಿಟ್ಟು ರಾಜಗೋಪುರದಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಪಾದಯಾತ್ರೆನ 14 ಕಿಲೋಮೀಟರ್ ಇದೆ. ಹೋಗ್ತಾ ಹೋಗ್ತಾ ಮುಂದೆ ನೋಡೋಣ ಬನ್ನಿ. ಗೈಸ್ ನಾನು ಇನ್ನೇ ಹೇಳಿದ್ನಲ್ಲ 8 ಲಿಂಗಗಳು ಬರ್ತಾವಂತ. ಅದರಲ್ಲಿ ಮೊದಲನೇದು ಇಂದಿರಲಿಂಗಂ. ಇನ್ನು ಮುಂದೆ ಹೋಗ್ತಾ 7 ಲಿಂಗಗಳು ಬರ್ತವೆ. ದರ್ಶನ ಮಾಡೋಣ ಬನ್ನಿ. ಗೈಸ್ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು 6:30ಗೆ. ಇವಾಗ ಎಷ್ಟೊತ್ತಾಗುತ್ತೆ ನೋಡೋಣ ಪಾದಯಾತ್ರೆ, ಆಮೇಲೆ ಸ್ಟೆಪ್ಸ್ ಎಷ್ಟು ಕೌಂಟ್ ಮಾಡೋಣ ಅಂತ. ನೋಡೋಣ 14 ಕಿಲೋಮೀಟರ್ ಎಷ್ಟು ಸ್ಟೆಪ್ಸ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಏನಪ್ಪ ಇದು, ಇದೆ ಬೆಟ್ಟ ಗಾಯ್ಸ್. ಇದೊಂದು ಗೋಪುರ, ವೆಸ್ಟ್ ಗೋಪುರದಿಂದ ಸ್ಟಾರ್ಟ್ ಮಾಡಿದೀವಿ. ಇದು ಈಸ್ಟ್ ಅನ್ಸುತ್ತೆ ಗಾಯ್ಸ್. ನೋಡಿ ಯಾವ ತರ ಪಾದಯಾತ್ರೆ ಮಾಡ್ತಾ ಇದಾರೆ ಇವರು. ರುದ್ರಾಕ್ಷಿಯಿಂದ ಶಿವಲಿಂಗ ಮಾಡಿ ಏನಾದ್ರು ಹೊತ್ಕೊಂಡಿರ್ತಾರಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಬೋರ್ಡ್ ಯಾವ್ದಾದ್ರು ಒಂದು ಇಂಗ್ಲಿಷ್ ಅಲ್ಲಿ ಕಾಣಿಸುತ್ತಾ? ಮೋಟಲ್ ಅದೊಂದು ಬಿಟ್ಟು ಇವೆಲ್ಲ ಮೆಸ್ದೆ ಗುರು. ಇವ್ರು ಕೊಡೋ ಇಂಪಾರ್ಟೆನ್ಸ್ ಇವ್ರ ಲ್ಯಾಂಗ್ವೇಜ್ಗೆ. ಎಷ್ಟ್ ನೋಡಿ ಗಾಯ್ಸ್, ಇದು ಕಾಣಿಸ್ತಾ ಇದೆಯಲ್ಲ, ಇದೆ ಗಿರಿ ಪ್ರದರ್ಶನ ಮಾಡ್ತೀವಲ್ಲ, ಅದೇ ಬೆಟ್ಟ. ಇದು ಗಿರಿ ಬೆಟ್ಟ ಅಂತಾನೆ ಕರೀತಾರೆ. ಅದು ಆಕ್ಚುಲಿ ಶಿವಲಿಂಗ ಅಂತಾನು ಕರೀತಾರೆ, ದೊಡ್ಡ ಶಿವಲಿಂಗ ಅಂತಾನು ಕೂಡ ಕರೀತಾರೆ ಅದನ್ನ. ಗೈಸ್ ಈಗ ನಾವು ಅಗ್ನಿ ತೀರ್ಥಕ್ ಬಂದ್ವಿ. ಅಗ್ನಿ ತೀರ್ಥ ಅಪೋಸಿಟ್ ಇಲ್ಲಿ ವಿನಾಯಕ ಟೆಂಪಲ್ ಇರ್ತದೆ. ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮುಂದೆ. ತೋರ್ಸು ಪರವಾಗಿಲ್ಲ ಗಾಯ್ಸ್. ಪಾದಯಾತ್ರೆ ಮಾಡ್ಬೇಕಾದ್ರೆ ಈ ಎಳ್ನೀರು ತಿನ್ನಿ, ಇಲ್ಲಾಂದ್ರೆ ಎನರ್ಜಿ ಲಾಸ್ ಆಗ್ಬಿಡುತ್ತೆ. ಎಸ್ ಗಾಯ್ಸ್, ಆಫ್ಟರ್ 3 ಕಿಲೋಮೀಟರ್ ಆದ್ಮೇಲೆ ಯಮಲಿಂಗ ಆಯ್ತು. ಇಂದ್ರಲಿಂಗ ಆದ್ಮೇಲೆ ಯಮಲಿಂಗ ದರ್ಶನ ಆಯ್ತು. 3 ಕಿಲೋಮೀಟರ್ ಆದ್ಮೇಲೆ ಓಕೆ ಕಂಟಿನ್ಯೂ ಮಾಡೋಣ ಪಾದಯಾತ್ರೆ ಅಂತ. ಬರೋದು ಇಂದ್ರಲಿಂಗ, ಆಮೇಲೆ ಯಮಲಿಂಗ. ಅದಕ್ಕೆ ಆ ಇಂದ್ರಲಿಂಗ ಯಮಲಿಂಗಕ್ಕೆ 3 ಕಿಲೋಮೀಟರ್ ಡಿಸ್ಟೆನ್ಸ್. ಎಸ್ ಗಾಯ್ಸ್, ನೋಡಿ ಇಲ್ಲಿ ಫ್ರೀಯಾಗಿ ರುದ್ರಾಕ್ಷಿ ಕೊಡ್ತಾ ಇರ್ತಾರೆ, ಮತ್ತು ಖಾರ ಮಂಡಕ್ಕಿ ಎಲ್ಲ ಕೊಡ್ತಾ ಇರ್ತಾರೆ ಫ್ರೀಯಾಗಿ. ಯಾರು ಬೇಕಾದರೂ ಬಂದು ತಿನ್ಬೋದು. ಅವ್ರೇನು ಜಾಸ್ತಿ ಕೇಳಲ್ಲ, ಸ್ವಲ್ಪ ಕಾಣಿಕೆ ಕೇಳ್ತಾರೆ ಅಷ್ಟೇ. ಒಂದು 10 ರೂಪಾಯಿನೋ 5 ರೂಪಾಯಿನೋ ಕೊಟ್ಟರು ಸಾಕಾಗುತ್ತೆ. ಗಾಯ್ಸ್ ಇದೆ ನಿರುತ್ತಿಲಿಂಗಂ ನೋಡಿ ಗಾಯ್ಸ್. ಇದು 3ನೇ ಲಿಂಗ, ನಿರುತ್ತಿಲಿಂಗ ಅಂತ. ಇದು 4 ಕಿಲೋಮೀಟರ್ ದೂರದಲ್ಲಿದೆ ಗೋಪುರದಿಂದ. ಈಗ ಒಂದು ಸಣ್ಣದು ಒಂದು ಬ್ರೇಕ್ ತಗೊಂಡು ಹೋಗೋಣ ಬನ್ನಿ. ನನ್ನ ಮಗಂದ ನನ್ನ ಜೀವನದಾಗ ಇಷ್ಟ ನಡೆದೇ ಇಲ್ಲ. ನಡ್ಕೊಂಡೆ ಹೋಗಂತ ಏನು ಹೇಳಲ್ಲ ಅಂತ ಹೇಳ್ದೆ ನಮ್ ಸ್ವಂತಗ. ಎಲ್ಲ ನಡ್ಕೊಂಡೆ ಹೋಗೋಣ ಅಂತ ಅವನು. ನನ್ನ ಜೀವನದಲ್ಲೇ ಎಷ್ಟು ನಡೆದಿಲ್ಲ, ಕಾಲೆಲ್ಲ ಊಷ್ಟು ನಂದು. ನಿನ್ ಮಾತ್ ಕಟ್ಕೊಂಡ್ ಬಂದಿದ್ದಕ್ಕೆ ನೋಡಿ ನಗ್ತಾನೆ ನಿಂತದ. ಇವನು ಏನ್ ಮಾಡೋದೇನ್ರಿ, ಇವನು ನಗಾಕತ್ತಾನ. ಇವನು ಇಲ್ಲಿ ನಮ್ ಪಾಡು ಕೂಡ ನೋಡ್ಕೋಬೇಕಲ್ಲ ನಾವು. ಇವನೊಬ್ಬನ ಈಗ 4ನೇ ಲಿಂಗ ಆಯ್ತು ದರ್ಶನ. ಇದು 4ನೇ ಲಿಂಗ. ಇದು ಅರ್ಧ ಮುಗೀತು, ಅರ್ಧ ದಾರಿ ಕಂಪ್ಲೀಟ್ ಆಯ್ತು. ಇಲ್ಲಿಗೆ 7 ಕಿಲೋಮೀಟರ್ ಆಯ್ತು. ಇನ್ನು 4 ಲಿಂಗ ಇದೆ, ಇನ್ನು 7 ಕಿಲೋಮೀಟರ್ ಹೋಗ್ಬೇಕು. ಈಗಲೇ ಸುಸ್ತಾಗೋಗಿದ್ದೀನಿ ಆಲ್ರೆಡಿ, ಸಾಕಾಗೋಯ್ತು ಗೈಸ್. ಅರ್ಧ ಆಯ್ತು, ಅರ್ಧ ದಾರಿ ಬಂದಿದೀವಿ. ಇನ್ನು ಅರ್ಧ ಹೋಗೋದೇನು ದೊಡ್ಡದೇನಲ್ಲ ನಮಗೆ. ಬಟ್ ಆದ್ರೂ ಹೊಟ್ಟೆ ಹಸಿತೈತಪ್ಪ ಮರೆ. ಎಷ್ಟಾಯ್ತು ಟೈಮ್ ಗೈಸ್? ಎಷ್ಟೊತ್ತಿಗೆ ಬಿಟ್ಟಿದ್ದವು? 6:30 ಬಿಟ್ಟು 9 ಗಂಟೆಗೆ 7 ಕಿಲೋಮೀಟರ್ ಬಂದಿದ್ವಿ.
ಇನ್ನು ಅರ್ಧ ಆರಾಮಾಗಿ ನಡಿಬೋದು, ಏನ್ ದೊಡ್ಡದೇನಿಲ್ಲ. ಓಕೆ, ವಿಲ್ ಕ್ಯಾಚ್ ಯು. ನನಗೆ ಗೊತ್ತಿದ್ದ ಪೌರ್ಣಮಿ ದಿನ ಮಾತ್ರ ಬರಬಾರ್ದು ಇಲ್ಲಿ, ಸಿಕ್ಕಾಪಟ್ಟೆ ರಶ್ ಇರ್ತದಂತೆ. ಇವಾಗ ಇಷ್ಟು ಖಾಲಿ ಐತಲ್ಲ ರೋಡು, ಇದ್ರ ತುಂಬಾ ಜನ ಇರ್ತಾರಂತೆ ಪೌರ್ಣಮಿ ದಿನ. ಪೌರ್ಣಮಿ ದಿನ ಮಾತ್ರ ಪ್ಲಾನ್ ಇಟ್ಕೋಬೇಡಿ, ಆರಾಮಾಗಿ ಬಂದು ಹೋಗಿ ಯಾವಾಗಾದ್ರೂ ವೀಕೆಂಡ್ಸ್ ಅಲ್ಲಿ. ನಡೆದು 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 ಕಾಲ್ ಸಾಕಾಗಿ ಹೋಯ್ತಪ್ಪ ಮರೆ, ಅದಕ್ಕೆ ಸಾಕ್ತಾ ಇದೀನಿ ತಗೊಂಡೆ. ಹಾ, ಇದು ಕಂಫರ್ಟ್ ಅನ್ಸುತ್ತೆ ಅಷ್ಟೇ ಒಂಚೂರು. ಹಾ, ವಾಯುಲಿಂಗಂ ದರ್ಶನ ಆಯ್ತು, 5ನೇ ಲಿಂಗ ಇದು. ನೆಕ್ಸ್ಟ್ ಅಲ್ಲಿದೆ ನೋಡಿ ಚಂದಿರ ಲಿಂಗಂ, ಇನ್ನೂ 1 ಕಿಲೋಮೀಟರ್ ಹೋಗ್ಬೇಕು, ಅದು 6ನೇ ಲಿಂಗಂ. ಆಲ್ಮೋಸ್ಟ್ ಈಗ ಒಂದು 8 ಕಿಲೋಮೀಟರ್. ಆಲ್ಮೋಸ್ಟ್ ನಾವು 8 ಕಿಲೋಮೀಟರ್ ಕವರ್ ಮಾಡಿದೀವಿ ಇವಾಗ. ನೆಕ್ಸ್ಟ್ ಇನ್ನೊಂದು ಲೆಫ್ಟ್ ಇನ್ನು ಮಿಕ್ಕಿದ 3 ಲಿಂಗಂ ದರ್ಶನ ಮಾಡ್ಕೊಂಡು ಅರುಣಾಚಲೇಶ್ವರ ದರ್ಶನ ಮಾಡಿದ್ರೆ ಅಲ್ಲಿಗೆ ಮುಗೀತು ಅಲ್ಲಿಗೆ. ಸೊ ಟಿಫನ್ ಬೇರೆ ಮಾಡಬೇಕು, ಹೊಟ್ಟೆ ಬೇರೆ ಹಸಿತಿದೆ. ಸೂರ್ಯ ನೋಡಿದ್ರೆ ನೆತ್ತಿ ಮೇಲಿದ್ದಾನೆ. ಅಬ್ಬಾ, ಸಾಕಾಗೋಯ್ತು ಇವತ್ತು. ಕಮ್ ಆನ್, ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ನೋಡಿ, 5 ಕಾಲು ಆಕಳು. ರುದ್ರಾಕ್ಷಿ ನೋಡಿ ಗಾಯ್ಸ್, ರುದ್ರಾಕ್ಷಿ ಗಿಡ ಹಿಂಗಿರುತ್ತೆ ನೋಡಿ, ಈ ತರ ಇರುತ್ತೆ. ನೋಡಿದ್ರಾ? ನೋಡಿ 5 ಕಾಲು ಆಕಳು ನೋಡಿ ಹೆಂಗಿದೆ. ಧನ್ಯೋಸ್ಮಿ. ದೇವರ ಸೃಷ್ಟಿ ಎಷ್ಟು ವಿಚಿತ್ರವಾಗಿದೆಯಲ್ಲ ಗಾಯ್ಸ್. ಇದೇ ಫಸ್ಟ್ ನಾನು ನೋಡಿದ್ದು. ಎಸ್ ಗಾಯ್ಸ್, 7ನೇ ಲಿಂಗಂ ದರ್ಶನ ಆಯ್ತು, ಕುಬೇರ ಲಿಂಗಂ. ಅಲ್ಲಿ ವಾಯುಲಿಂಗಂ ನಾನು ದರ್ಶನ ಮಾಡಿಲ್ಲ ಅನ್ಸುತ್ತೆ, ಮಿಸ್ ಮಾಡ್ಕೊಂಡೆ ನಾನು ಅಲ್ಲಿ. ಪರವಾಗಿಲ್ಲ, ಕುಬೇರ ಲಿಂಗಂ ದರ್ಶನ ಆಯ್ತು 7ನೇದು. ಇನ್ನು ಉಳಿದಿರೋದು ಇನ್ನೊಂದೇ, ಯಾವುದು ಈಶಾನ್ಯ ಲಿಂಗಂ ಒಂದೇ. ಅದಾದ್ಮೇಲೆ ಮೇನ್ ಟೆಂಪಲ್. ಐ ಥಿಂಕ್ ಈಶಾನ್ಯ ಲಿಂಗಂಗೆ 4 ಕಿಲೋಮೀಟರ್ ಹೋಗ್ಬೇಕಿನ್ನು, ಅದೊಂದೇ ತುಂಬಾ ಡಿಸ್ಟೆನ್ಸ್ ಇರೋದು. ಹುಡುಗ ಫುಲ್ ಸುಸ್ತಾಗಿ ಲೆಮನ್ ಸೋಡಾ ಕುಡಿಯಕ್ ಬಂದಾರ. ಸಾಕಾಗಿ ಹೋಯ್ತು ಮರ. 8 ವಾಯು ಯಾವುದು ಕುಬೇರಲಿಂಗಂ ಅಲ್ಲ, ಕುಬೇರಲಿಂಗಂ ನೋಡಿ ಬಂದು ಸೋಡಾ ಕುಡಿತಾ ಇದೀವಿ. ಇಟ್ಸ್ ಬೀನ್ ವೆರಿ ಡಿಫಿಕಲ್ಟ್ ಅದರ್ವೈಸ್. ಸೂಡಾನ ಏಲಕಾಯಿ ಟೀ 10 ರೂಪಾಯಿ, ಲೆಮನ್ ಟೀ 10 ರೂಪಾಯಿ, ಕಾಫಿ 10 ರೂಪಾಯಿ. ವಾಂಗಮ್ಮ ವಾಂಗೆ ಸೂಡಾನ ಏಲಕಾಯಿ ಟೀ 10 ರೂಪಾಯಿ, ಹಂಗೆ ಸೋಡಾ 10 ರೂಪಾಯಿ, ಕಾಫಿ 10 ರೂಪಾಯಿ, ಮೊಜಿಟೋ, ಲೆಮನ್ ಸೋಡಾ, ಪನ್ನೀರ್ ಸೋಡಾ. ಇವೆಲ್ಲ ಕುಡ್ಕೊಂಡು ಹೋಗದೆ ಇದ್ರೆ ಫುಲ್ ಎನರ್ಜಿ ಲಾಸ್ ಆಗ್ಬಿಡುತ್ತೆ. ಏಲಕಾಯಿ ಟೀ 10 ರೂಪಾಯಿ, ಲೆಮನ್ ಟೀ, ಸಾಲ್ಟ್ ಶುಗರ್ ತಗೊಂತಿರ್ಬೇಕು ವಾಕಿಂಗ್ ಅಲ್ಲಿ, ಕಾಫಿ ಅವಾಗ ಮಾತ್ರ ನಡೆಯಕ್ ಆಗೋದು. ಜನ ತೋರ್ಸಿ. ಅಬಾ 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 ಏನ್ ಜನ ಅದಾರ ಮರ. ಇದು ಮೋಕ್ಷ ಮಾರ್ಗ ಅಂತ ಗಾಯ್ಸ್ ಇದು. ಅದು ಒಂದು ಕಲ್ ಬಂಡೆ ಬರ್ತೈತಿ, ಆ ಕಲ್ ಬಂಡೆ ಒಳಗಡೆ ಮನುಷ್ಯ ತೂರ್ಕೊಂಡು ಹೋದ್ರೆ ಆ ಕಡೆ ಮೋಕ್ಷ ಸಿಗುತ್ತೆ ಅಂತ ನಂಬ್ತಾರೆ ಇವರು. ಇದು ಮಾಡಕ್ಕೆಲ್ಲ ಟೈಮ್ ಇಲ್ಲ, ಇದನ್ನ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಇದು ಮಾಡಕ್ ಹೋದ್ರೆ 2 hours ಇಲ್ಲೇ ಹೋಗ್ಬಿಡುತ್ತೆ. ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ ಗೈಸ್. ಇಲ್ಲೇನು ಈಗ ಬೆಟ್ಟ ನೋಡ್ತಾ ಇದ್ದೀರಲ್ಲ, ಇದೇ ಗಿರಿ ಬೆಟ್ಟ. ಇದು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಎಲ್ಲ ಯುಗದಿಂದನೂ ಒಂದು ಸ್ಟೋರಿ ಇದೆ. ಮುಂದೆ ಹೋಗ್ತಾ ಹೇಳ್ತೀನಿ, ಮುಂದೆ ಒಂದ್ ಕಡೆ ಕೂತ್ಕೊಂಡು ಎಲ್ಲ ಹೇಳ್ತೀನಿ ಇನ್ಫಾರ್ಮೇಶನ್ ಈ ಊರಿಂದು ಎಲ್ಲ.
ಬನ್ನಿ ಹೋಗೋಣ ಈಗ. ಗಾಯ್ಸ್ ಇದೆ ಈಶಾನ್ಯ ಲಿಂಗಂ. ಇದು ತುಂಬಾ ಡೀಪ್ ಆಗಿದೆ ದೇವಸ್ಥಾನ. ಇನ್ನು ಮಿಕ್ಕಿರೋದು ಅರುಣಾಚಲೇಶ್ವರ ಅಷ್ಟೇ. ಅರುಣಾಚಲೇಶ್ವರ ದರ್ಶನ ಮಾಡ್ಕೊಂಡ್ರೆ ಆಯ್ತು. ಗಾಯ್ಸ್ ಯಾವ್ದಿದೆ ಗಾಯ್ಸ್? ಈಶಾನ್ಯ ಲಿಂಗಂ ದರ್ಶನ ಆಯ್ತು. ಇನ್ನು ಮಿಕ್ಕಿರೋದು ಅರುಣಾಚಲೇಶ್ವರ ದರ್ಶನ ಅಷ್ಟೇ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಅನ್ಕೊಂತೀನಿ ಅಷ್ಟೇ. ಲೆಟ್ಸ್ ಗೋ ಅಂಡ್ ಫಿನಿಶ್ ದ ಪಾದಯಾತ್ರೆ. ಗೈಸ್ ಆಲ್ಮೋಸ್ಟ್ ಬಂದ್ವಿ. ಇನ್ನೊಂದು 800 ಮೀಟರ್ ಇದೆ ಮೇನ್ ಟೆಂಪಲ್ಗೆ. ಹೋಗಿ ದರ್ಶನ ಮಾಡಿದ್ರೆ ಆಯ್ತು. ಇಲ್ಲಿ ಕಾಲೆಲ್ಲ ಊಷ್ಟ ಆಗೋಗಿದಾವ ಪಾಪ. ನಂದು ನಮ್ಮ ಫ್ರೆಂಡ್ ಇಬ್ಬರದು ಹೋಗಿದೆ ಕಾಲು. ಫುಲ್ ಪೇನ್ ಇದೆ ಕಾಲು ಮಾತ್ರ. ಅಯ್ಯಯ್ಯಪ್ಪ, ನಮಸ್ಕಾರ ಹಾಕ್ಬೇಕಪ್ಪ ದೇವ್ರಿಗೆ ಇಲ್ಲಿಂದಾನೆ. ಸಾಕಾಗೋಯ್ತು. ಲೆಟ್ಸ್ ಗೋ. ಟಿಫನ್ ಕೂಡ ಮಾಡಿಲ್ಲ ಗಾಯ್ಸ್. ಫೈನಲ್ ಆಗಿ ಬಂದ್ವಪ್ಪ ಅರುಣಾಚಲೇಶ್ವರ. ಗೋಪುರ ಕಾಣಿಸ್ತಾ ಇದೆ ನೋಡಿ. ವಿ ಡಿಡ್ ಇಟ್. 6:30 ಸ್ಟಾರ್ಟ್ ಮಾಡಿದ್ದು, 11 ಕಾಲ್ ಆಗಿದೆ. ವಾವ್, 5 ತಾಸು ಅನ್ಕೊಳ್ಳಿ.